ವಿಠ್ಠಲ ಕುಮಾರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಅನಿಲ್, ಪುರುಷ 26 ಜನವರಿ 2000, 3 ಗಂಟೆ 40 ನಿಮಿಷ ಬೆಳಿಗ್ಗೆ, ಚಿಕ್ಕೋಡಿಯಲ್ಲಿ ಜನನ, ಹಸ್ತ ನಕ್ಷತ್ರ 1ನೇ ಪಾದ, ಕನ್ಯಾ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ. ವೃಶ್ಚಿಕ ಲಗ್ನದಲ್ಲಿ ಜನನ ನೋಡಿ. ನಿತ್ಯ ಯೋಗ, ಸುಕರ್ಮ ಯೋಗ ಇದೆ, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನಿದೆ ಏನಿಲ್ಲ ಎಲ್ಲವನ್ನು ನೋಡ್ಕೊಂಡು ಬರೋಣ. ನೋಡಿ, 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರಗಳು, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನು ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ನಾವು ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿದ್ದರೆ 100% ಫಲ ಕೊಡ್ತವೆ. ಅದು ಅಲ್ಲದೆ ಉಚ್ಚ ಮತ್ತು ನೀಚ ಹಾಗೂ ರಾಹು ಕೇತು ಗ್ರಹಗಳು ಇವಕ್ಕೆ ಸಂಬಂಧ ಇರೋದಿಲ್ಲ. ಈ ರೂಲ್ ಸಿಗೋದಕ್ಕೂ ಸಂಬಂಧ ಇರಲ್ಲ. 0 ಡಿಗ್ರಿ ಇದ್ರೂ ಕೊಡ್ತಾವೆ. ಹಾಗಾದರೆ 1, 4, 7, 10 ಕೇಂದ್ರ ಆದರೆ 2 ಗಣೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50 50-50 ಅಂತ ಕರಿತೀವಿ. ಹಾಗಾದರೆ ವೃಶ್ಚಿಕ ಲಗ್ನ ಯೋಗಕಾರಕ ಗ್ರಹ ಕುಜ. ಅದು ಅಲ್ಲದೆ ನೆಕ್ಸ್ಟ್ ಬಂದ್ಬಿಟ್ಟು ಶನಿ, ನೆಕ್ಸ್ಟ್ ಬಂದ್ಬಿಟ್ಟು ಗುರು, ನೆಕ್ಸ್ಟ್ ಬಂದ್ಬಿಟ್ಟು ಚಂದ್ರ, ನೆಕ್ಸ್ಟ್ ಬಂದ್ಬಿಟ್ಟು ಸೂರ್ಯ. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶುಕ್ರ ಅತಿ ದೊಡ್ಡ ವಿರೋಧಿ, ಬುಧ ಅತಿ ದೊಡ್ಡ ವಿರೋಧಿ. ಬನ್ನಿ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ನೋಡಿ, ವಕ್ರಿಯ ಯಾರು ಇಲ್ಲ, ಉಚ್ಚ ಯಾರು ಇಲ್ಲ, ನೀಚ ಗ್ರಹ ಶನಿ ಇದ್ದಾನೆ, ಅಸ್ತಂಗತ ಬುಧ ಇದ್ದಾನೆ. ಒಳ್ಳೇದಾಗ್ಬಿಡಿ, ಅಸ್ತಂಗತ ಬುಧ ಇದ್ದಾನೆ. ಬನ್ನಿ ಹಾಗಾದರೆ ಜಾತಕದ ವಿಶ್ಲೇಷಣೆ ಮಾಡೋಣ. ಒಂದೊಂದೇ ಭಾವ ನೋಡ್ಕೊಂತ ಹೋಗೋಣ. ನೋಡಿ, ಶುಕ್ರ 2ನೇ ಮನೆಯಲ್ಲಿದ್ದಾನೆ. ಮಾತು ಕ್ಲಿಯರ್ ಇರೋದಿಲ್ಲ ನಿಮ್ದು. ಯಾಕಂದ್ರೆ 12ನೇ ಮನೆ ಸ್ವಾಮಿ ಅವನು ವ್ಯವಹಾರಗಳನ್ನ ಕೆಡಿಸ್ತಾನೆ. ಯಾಕಂದ್ರೆ 2ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ, ಕೆಟ್ಟ ಮನೆಯಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ 2ನೇ ಭಾವದ ಫಲ ನಿಮಗೆ ಅಷ್ಟು ಹೇಳ್ಕೊಳ್ಳೋದು ಸಿಗೋದಿಲ್ಲ. ನಿಮ್ಮ ವ್ಯವಹಾರಗಳು ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ. ಬಿಹೇವಿಯರ್ ಸಿಕ್ಕಾಬಿಟ್ಟು ವ್ಯತ್ಯಾಸ ಬರುತ್ತೆ. ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರಿ. ನಡವಳಿಕೆಯ ವ್ಯತ್ಯಾಸ ಕಾಣಬಹುದು. ದುಡ್ಡಿನ ಹೊರಹರಿವು ಅಷ್ಟೇ ಪೋಸ್ಟ್ ಇರುವುದಿಲ್ಲ. ಸಂಬಂಧಿಗಳಿಗೆ ಸಹಾಯ ಮಾಡೋಕ್ಕಾಗೋದಿಲ್ಲ ನಿಮ್ಮ ಕಡೆಯಿಂದ. ನೀವು ಸಂಬಂಧಿಗಳಿಗೂ ನೀವು ಸಹಾಯ ಮಾಡೋದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣ ಸೇವೆ ಮಾಡೋಕ್ಕಾಗೋದಿಲ್ಲ. ಪರಿವಾರದ ಸ್ಥಿತಿ ಬಹಳ ಕೆಡುತ್ತೆ. ಪರಿವಾರದ ಸ್ಥಿತಿ ಬಹಳ ಕೆಡೋದಲ್ದೇ ಇನಿಷಿಯಲ್ ಸ್ಟಡೀಸ್ ಅಷ್ಟು ಹೇಳ್ಕೊಳಷ್ಟು ಮಾಡೋಲ್ಲ. ನಿಮ್ಮ ಮಾತಿನಲ್ಲಿ ವಚನತ್ವ ಆಗಲಿ, ಸ್ವೀಟ್ನೆಸ್ ಆಗಿ ಇರುವುದಿಲ್ಲ. ಮಾತಿನ ದಾಟಿ ಯಾರಿಗೂ ತಿಳಿಯುವುದಿಲ್ಲ. ಮತ್ತು ಸಂಸ್ಕಾರ, ನೆಮ್ಮದಿಯಿಂದ ಬದುಕೋದು ಬಹಳ ಕಷ್ಟ ಆಗುತ್ತೆ. ಇದು 2ನೇ ಭಾವದ ಕೆಟ್ಟ ಫಲ. ನೋಡಿ, ಇಲ್ಲಿ ನಿಮ್ಮನ್ನ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇತು ಶಾಂತಿ ಆಗ್ಲೇಬೇಕು, ಇಲ್ಲ 3ನೇ ಮನೆಯಲ್ಲಿ ಗ್ರಹಣ ದೋಷ ಆಗುತ್ತೆ. ನೋಡಿ, 3ನೇ ಮನೆಯಲ್ಲಿ ಗ್ರಹಣ ದೋಷ, 4ನೇ ಮನೆಯಲ್ಲೂ 9ನೇ ಮನೆಯಲ್ಲೂ ಗ್ರಹಣ ದೋಷ. ಒಳ್ಳೇದು. 9ನೇ ಮನೆಯಲ್ಲಿ ರಾಹು ಕೊಡೋದು ಒಳ್ಳೇದಲ್ಲ. ಹೌದು, 100% ಒಂದಾದ್ಮೇಲೆ ಒಂದು ರೋಗ ಇರೋದೇ ನಿಮಗೆ. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ನೋಡಿ, ಗ್ರಹಣ ದೋಷ ಆಗುತ್ತೆ. ಇಲ್ಲಿ ಕೇತು ಶಾಂತಿ ಆಗಲಿಲ್ಲ ಅಂದ್ರೆ ಗ್ರಹಣ ದೋಷ ಆಗುತ್ತೆ. ಹೌದು, ಒಂದ್ ವೇಳೆ ಕೇತು ಶಾಂತಿ ನೀವು ಮಾಡಿಕೊಂಡ್ರೆ
ಮೂರನೇ ಭಾವದ ಫಲವನ್ನು ಅನುಭವಿಸ್ತೀರಿ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಸಂಬಂಧ ಚೆನ್ನಾಗಿರುತ್ತೆ. ಭಾರಿ ಧೈರ್ಯ ಸ್ಯಾಲರಿ ಆಗ್ತೀರಿ. ಆಟಗಳಲ್ಲಿ ರುಚಿ ಇರುತ್ತೆ, ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ, ಕೆಲಸ ಕೆಪಾಸಿಟಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಹಾರ್ಡ್ ವರ್ಕರ್ ಇರ್ತೀರಾ. ಯಾವುದೇ ಕಾಂಪಿಟೇಷನ್ ಇರಲಿ ಕಣ್ಮುಚ್ಚಿ ಪಾಸ್ ಆಗ್ತೀರಾ. ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಒಳ್ಳೆ ಆಸಕ್ತಿಯನ್ನು ತೋರಿಸ್ತೀರಾ. ಕಲೆಯಲ್ಲಿ ಇಂಟ್ರೆಸ್ಟ್ ತೋರಿಸ್ತೀರಾ. ಒಳ್ಳೆ ಕಮ್ಯುನಿಕೇಶನ್ ಮಾಡ್ತೀರಿ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಬಹಳ ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತೀರಾ. ಕೋರ್ಟು ಕಚೇರಿಗಳಲ್ಲಿ ಗೆಲುವು ಸಾಧಿಸ್ತೀರಿ. ತಿರುಗಾಟದಲ್ಲಿ ಲಾಭವನ್ನು ಮಾಡ್ಕೋತೀರಿ. ನೋಡಿ, 4ನೇ ಮನೆಯಲ್ಲಿ ಕುಜ, 1ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿದ್ದಾನೆ. ಇದು ಮಾಂಗಲ್ಯ ದೋಷ ಆಗುವುದಿಲ್ಲ. ಮಾಂಗಲ್ಯ ದೋಷ 4ನೇ ಮನೆಯಲ್ಲಿ ಬಂದ್ರೆ ಆಗುವುದಿಲ್ಲ. ಯಾಕಂದ್ರೆ 1ನೇ ಮನೆ ಸ್ವಾಮಿ ಉಲ್ಟಾ ಕುಬೇರ ಯೋಗ ಆಗುತ್ತೆ. ಇವ್ರಿಗೆ ಮಾಂಗಲ್ಯ ದೋಷ ಆಗಕ್ಕೆ ಸಾಧ್ಯನೇ ಇಲ್ಲ. ಉಲ್ಟಾ ಕುಬೇರ ಯೋಗ ಆಗುತ್ತೆ. ಬಹಳ ಒಳ್ಳೆಯದು. ಹೌದು, ನಿಮ್ಗೆ ಪ್ರಾಪರ್ಟಿ ಆಗಲಿ, ದುಡ್ಡು ಆಗಲಿ, ನೆಮ್ಮದಿ ಆಗಲಿ ತಲಾತಲಾಂತರದಿಂದ ಬಂದಿದೆ. ನಿಮ್ಗೆ ದುಡ್ಡು ಹಣ ಎಲ್ಲವೂ ತಲಾತಲಾಂತರದಿಂದ ಬಂದಿದೆ. ಹೌದು, ನೀವು 1 ಮತ್ತು 4ನೇ ಭಾವದ ಫಲವನ್ನು ಕೊಡ್ತಾನೆ. ನೋಡಿ, ಒಳ್ಳೆ ವ್ಯಕ್ತಿತ್ವ ಇರುತ್ತೆ ನಿಮ್ದು. ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ. ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ. ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ. ಮೆಂಟಲಿ ಕೆಪಬಲ್ ಇರ್ತೀರಿ. ಅದು ಅಲ್ಲದೆ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ. ಆಶೆ ಆಕಾಂಕ್ಷೆಗಳು ಈಡೇರ್ತವೆ. ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂತೀರಿ. ಬುದ್ಧಿವಂತಿಕೆ ನಡೆಯನ್ನು ನಡೀತೀರಿ. ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇರುತ್ತೆ. ಒಳ್ಳೆ ಜಾಗೃತ ವ್ಯಕ್ತಿಯಾಗಿರ್ತೀರಿ. ಜವಾಬ್ದಾರಿಯಿಂದ ಓಡಿ ಹೋಗೋರಲ್ಲ ಅಂತ ನೀವು ಅರ್ಥ. ಅದು ಅಂದ್ರೆ 4ನೇ ಭಾವದ ತಾಯಿ ಮೇಲೆ ವಿಪರೀತ ವ್ಯಾಮೋಹ ಪ್ರೀತಿ ಇರುತ್ತೆ ನಿಮಗೆ. ಒಳ್ಳೆ ಬಿಸ್ನೆಸ್ಗಾರರು ನೀವು, ಒಳ್ಳೆ ವ್ಯವಹಾರಸ್ಥರು ನೀವು, ಒಳ್ಳೆ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಒಳ್ಳೆ ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊಂಡಿರ್ತೀರಿ. ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ. ಹಾರ್ಟ್ ರಿಲೇಟೆಡ್ ಯಾವುದೂ ತೊಂದರೆ ಬರೋದಿಲ್ಲ. ಮನೆ ಸ್ಥಿತಿಯನ್ನು ಬಹಳ ಎತ್ತರಕ್ಕೆ ಒಯ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಅದು ಅಲ್ಲದೆ ಮನೆಗೆ ಬಂದವರನ್ನು ಬಹಳ ಪ್ರೇಮದಿಂದ ನೋಡ್ಕೊಳ್ಳೋದಲ್ಲದೆ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ನಿಮ್ಮ ಆಭರಣ, ವೆಹಿಕಲ್ ಇವೆಲ್ಲ ನಿಮ್ಮ ಕಡೆ ಇದ್ದೇ ಇರುತ್ತೆ. ಅದು ಅಲ್ಲದೆ ಮನೆ, ತೋಟ, ಶಾಪು ಇಂಥವೆಲ್ಲನೂ ಖರೀದಿ ಮಾಡುವ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನೋಡಿ, 6ನೇ ಮನೆಯಲ್ಲಿ 3 ಮತ್ತು 4ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ಯೋಗಕಾರಕ ಗ್ರಹ ನೀಚ ಗ್ರಹಗಳಾಗಿ ಏನಾದರೂ ಆದ್ರೆ ಎಲ್ಲೇ 6ನೇ ಮನೆಯಲ್ಲಿ 100% ವಿಪರೀತ ರಾಜಯೋಗ ಬರುತ್ತೆ. ನೋಡಿ, ವಿಪರೀತ ರಾಜಯೋಗ ಒಂದು ಯೂನಿಕ್ ಯೋಗ, ಎಕ್ಸ್ಟ್ರಾರ್ಡಿನರಿ ಯೋಗ, ಅಲ್ಟಿಮೇಟ್ ಯೋಗ, ಸೂಪರ್ ಯೋಗ ಅಂದ್ರೆ ಅಡ್ಡಿಲ್ಲ. ಹೌದು, ಅಲ್ಟಿಮೇಟ್ ಯೋಗ ರೀ, ಎಕ್ಸ್ಟ್ರಾರ್ಡಿನರಿ ಯೋಗ. ನೋಡಿ, ವಿಪರೀತ ರಾಜಯೋಗ ನೋಡಿ, ಅಜೂಮ್ ಡೈರೆಕ್ಟ್ ಒಂದು 18 ವರ್ಷ ಒಂದು ದಶೆ ಅದೇ ಅನ್ಕೊಳ್ಳಿ. ಡಿವೈಡೆಡ್ ಬೈ 3 ಮಾಡಿ. 3 1 3 6 6 ವರ್ಷ ವಿಪರೀತ ಕಷ್ಟ ಇರುತ್ತೆ. ಅನ್ಲಿಮಿಟೆಡ್ ಕಷ್ಟ ರೀ. ಯು ನೆವರ್ ಇಮ್ಯಾಜಿನ್ ಇಟ್ ಆಲ್. ಅಷ್ಟು ಕಷ್ಟ ಬರುತ್ತೆ. ನರಕ ನಿಮ್ಮ ಮನೆ ಪಕ್ಕಕ್ಕೆ ಬಂದು ಕೂತಿದೆ ಅನ್ಬೇಕು. ಆ ರೀತಿ. ಇನ್ನು 6 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 6 ವರ್ಷ ಅನ್ಲಿಮಿಟೆಡ್ ಲಾಭ. ಹೌದು, ಅನ್ಲಿಮಿಟೆಡ್ ಲಾಭ ಇರುತ್ತೆ. ಹೌದು, ನೋಡಿ, ಮುಟ್ಟಿದ್ದೆಲ್ಲ ವಜ್ರವಿಡದೆ ನಡೆದಿದ್ದೆಲ್ಲ ಚಿನ್ನದಾರಿ. ಜೀವನ ಉದ್ದಕ್ಕೂ ಬೆಳೆಸಬೇಕಾದಂತಹ ಗೌರವ, ಸಂಪತ್ತು, ಯಶಸ್ಸು, ಅಂತಸ್ತು, ಸ್ಥಾನ, ಮಾನ ಎಲ್ಲವನ್ನೂ ಈ 6 ಗಳಿಸ್ಕೊಂಡ್ಬಿಡ್ತೀರ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹೌದು, 100%. ನೋಡಿ, ಕುಬೇರ ಯೋಗ ದೊಡ್ಡ ರಾಜಯೋಗ. ಯಾರ ಜಾತಕದಲ್ಲಿ ಕುಬೇರ ಯೋಗ ಬರುತ್ತೋ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದರಲ್ಲಿ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಮಕ್ಕಳು, ಒಳ್ಳೆ ಹೆಂಡತಿ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ, ನೀತಿ, ರೀತಿ, ಯಶಸ್ಸು, ಒಳ್ಳೆ ಆರೋಗ್ಯ, ಆಯುಷ್ಯವನ್ನು ಕೊಡ್ತಾನೆ.
ಯೋಗ ಸುಧೆ ಅನ್ನೋ ಬುಕ್ಕಿನಲ್ಲಿ ಕುಬೇರ ಯೋಗದ ಬಗ್ಗೆ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ. ಬಟ್ ಗುರು ಬಂದ್ಬಿಟ್ಟು ಇವನು 2 ಮತ್ತು 5ನೇ ಭಾವದ ಸ್ವಾಮಿ. ಆಲ್ರೆಡಿ ಹೇಳಿದೆ ನಿಮ್ಗೆ, 5ನೇ ಭಾವದ ಫಲ 100%. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನೋಡಿ, ಇಲ್ಲಿ 5ನೇ ಭಾವದ ಸ್ವಾಮಿ 6ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. 9ನೇ ಮನೆಯ ಸ್ವಾಮಿ 9ನೇ ಮನೆಯಲ್ಲಿ ರಾಹು ಬಂದು ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ. ಹಾಗಾಗಿ ಏನ್ ಕೆಡಬಹುದು ಗೊತ್ತಾ? ಒಂದು ಎಜುಕೇಶನ್ ಕೆಡಬಹುದು, ಇಲ್ಲ ದಾಂಪತ್ಯ ಕೆಡಬಹುದು, ಇಲ್ಲ ಆರೋಗ್ಯ ಕೆಡಬಹುದು, ಇಲ್ಲ ಅಲ್ಪ ಆಯು ಆಗ್ಬೋದು. ಇಲ್ಲ 4ರಲ್ಲಿ ಒಂದಾಗುತ್ತೆ. ಹೌದು, ಈಗ ನಿಮ್ದು ಆರೋಗ್ಯ ಕೆಟ್ಟಿದೆ. ಕಾರಣ ಗುರು 6ನೇ ಮನೆಯಲ್ಲಿ ಬಂದಿದ್ದಾನೆ, ರಾಹು 9ನೇ ಮನೆಯಲ್ಲಿ. 5ನೇ ಭಾವದ ಎಲ್ಲಾ ಕೆಟ್ಟ ಫಲಗಳನ್ನು ಪಡ್ಕೊತೀವಿ. ನೀವು ಒಳ್ಳೆ ಎಜುಕೇಶನ್ ಆಗೋದಿಲ್ಲ, ಒಳ್ಳೆ ದಾಂಪತ್ಯ ಆಗೋದಿಲ್ಲ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡಕ್ಕೆ ಆಗೋದಿಲ್ಲ. ಮಕ್ಕಳು ಹುಟ್ಟಿದ್ರೆ ಮಕ್ಕಳು ಪ್ರೀತಿ ಅನುಭವಿಸಬಹುದು. ಟ್ಯಾಲೆಂಟ್ ಇರೋದಿಲ್ಲ, ಪಾಪ್ಯುಲಾರಿಟಿ, ಕೆಟ್ಟ ಪಾಪ್ಯುಲಾರಿಟಿ ಇರುತ್ತೆ. ಎಲ್ಲರ ಪ್ರೀತಿ ಪ್ರೇಮವನ್ನು ಪಡೆಯಕ್ಕೆ ಆಗುವುದೇ ಇಲ್ಲ. ಸುಖ ಶಾಂತಿಯಿಂದ ಬದುಕು ಕಷ್ಟ ಆಗಿಬಿಡುತ್ತೆ. ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ. ಸಾಧನೆಗೆ ದಾರಿ ಆಗೋದಿಲ್ಲ, ಒಳ್ಳೆ ಗುರುಗಳು ಬೆಳೆಯೋದಿಲ್ಲ, ಒಳ್ಳೆ ಪಾಪ್ಯುಲಾರಿಟಿ ಸಿಗೋದಿಲ್ಲ. ಪಬ್ಲಿಕ್ ಇಮೇಜ್ ಕೆಟ್ಟದಾಗಿ ಪಬ್ಲಿಕ್ ಇಮೇಜ್ ಆಗುತ್ತೆ. ಯಾಕಂದ್ರೆ 5ನೇ ಭಾವ ಕೆಡಬಾರ್ದು. 5ನೇ ಭಾವ 9ನೇ ಭಾವ ಇವೆರಡೂ ಭಾವ ಕೆಟ್ಟು ಅಂದ್ರೆ ಅವನು ಯಾವತ್ತಿದ್ರು ಹಾಸ್ಪಿಟಲೈಸ್. ಹೌದು, ಬೇರೆ ಯಾರು ಬೇಡ. ನಮ್ಮ ತಂಗಿ ಗಂಡನೇ ಅವನು 5ನೇ ಭಾವ ಕೆಟ್ಟಿದೆ, ಅವನು ಬರೀ ಹೋಗ್ತಾನೆ. ಹೌದು, 6, 8, 12ರಲ್ಲಿ 5ನೇ ಭಾವದ ಸ್ವಾಮಿ ಬಂದು ಕೂಡಬಾರದು. ದಟ್ ಈಸ್ ಮೋಸ್ಟ್ ಡೇಂಜರಸ್. ನೋಡಿ, 9ನೇ ಭಾವದಲ್ಲಿ ರಾಹು ಗ್ರಹಣ ದೋಷ ಆಗಿದೆ. ಹಾಗಾದ್ರೆ ಏನಾಗುತ್ತೆ? ವಿಪರೀತ ಕಷ್ಟಗಳನ್ನ ನೋಡ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋಬಹುದು, ಜಗಳ ಜಾಪತ್ಯದಿಂದ ಜೀವನ ಕೂಡಿರ್ಬೋದು, ವಿರೋಧಗಳು ಹುಟ್ಟುಕೋಬಹುದು, ಆರೋಗ್ಯದ ಸಮಸ್ಯೆ ಎವರಿ ಟೈಮ್ ಕಾಡಬಹುದು, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿ ಆಗ್ಬೋದು, ಅಪವಾದಗಳನ್ನು ಹೊತ್ಕೋಬಹುದು, ಕೋರ್ಟು ಕಚೇರಿ ತಿರುಗಾಡುವಂತ ಪರಿಸ್ಥಿತಿ ಬರುತ್ತೆ. ಎಲುಬು, ಕೀಳು, ಸ್ನಾಯು ಮತ್ತು ನರಗಳ ಹೊಡೆತಕ್ಕೆ ಗುರಿ ಆಗ್ಬೋದು. ತಂದೆಯ ವ್ಯವಹಾರ ಕೆಡಬಹುದು. ತಂದೆಯ ವ್ಯವಹಾರ ಕೆಡಬಹುದು. 9ನೇ ಮನೆ ರಾಹು ಒಳ್ಳೆಯದಲ್ಲ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಒಂದೇ ಮಾಡ್ಕೊಳಂಗಿಲ್ಲ ನೀವು. ಇಲ್ಲೇ ಗುರು ಮತ್ತು ಶುಕ್ರ ಶಾಂತಿನೂ ಮಾಡ್ಕೋಬೇಕು. ಇಲ್ಲಿ ಯಾಕೆ ಅಂದ್ರೆ ನೋಡಿ, ಇಲ್ಲಿ ಗುರು ಮತ್ತು ಶುಕ್ರ ಶಾಂತಿ ಮಾಡ್ಕೋಬೇಕಾದ್ರೆ ಗುರು ಇಲ್ಲ. ಗುರುನು ಗುರುವೇ, ಶುಕ್ರನು ಗುರುವೇ. ಇವನು ದಾನವನ ಗುರು ಆದ್ರೆ ಇವನು ಮಾನವನ ಗುರು. ಹಾಗೆ ಗುರು ದಶೆಯಲ್ಲಿ ಹಾಗಾಗಿ ಪ್ರಾಬ್ಲಮ್ ಹೋಗಿ 9ನೇ ಮನೆಯಲ್ಲಿ ಏನು ರಾಹು. ಬಹಳ ತೊಂದರೆಗೀಡಾಗ್ತೀರ ನೀವು. ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಚಂದ್ರ ನೋಡಿ, 9ನೇ ಭಾವದ ಸ್ವಾಮಿ ಚಂದ್ರ 11ನೇ ಮನೆಯಲ್ಲಿ ಬಂದು ಕೂತಾನೆ. ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಇದು ದೊಡ್ಡ ರಾಜಯೋಗ ರೀ, ಶ್ರೇಷ್ಠ ಮಹಾಲಕ್ಷ್ಮಿ ರಾಜಯೋಗ, ಬಹಳ ದೊಡ್ಡ ರಾಜಯೋಗ. ಹೌದು, ಇಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ ಬಗ್ಗೆ ಕಟ್ಟಿಟ್ಟ ಗೊತ್ತು ಇವ್ರಿಗೆ. ಹೌದು ನೋಡಿ, ನಿಮ್ಗೆ 9ನೇ ಭಾವದ ಫಲ ಮತ್ತು 11ನೇ ಭಾವದ ಫಲ ಸಿಗುತ್ತೆ. ಇಲ್ಲಿ ಏನು 9ನೇ ಭಾವದ ಫಲ? ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ, ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ನೀವು ಏನೇನ್ ಬೇಕು ಎಲ್ಲಾ ಪ್ರಾಪ್ತಿ ಪಡ್ಕೊಂಡಿರ್ತೀರಿ, ತಂದೆ ಒಳ್ಳೆ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸದಾ ಗೆಲುವು ನಿಮ್ದಾಗಿರುತ್ತೆ, ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. %100% ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಇದು 9ನೇ ಭಾವದ ಫಲ. ಇದು ಅದೇ ರೀತಿ 11ನೇ ಭಾವದ ಫಲ. ಅಕ್ಕ ತಂಗಿ, ಅಣ್ಣ ತಮ್ಮ ಜೊತೆ ಬಹಳ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ, ಜೀವನವನ್ನು ಲಾಭವನ್ನು ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀರಿ,
ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ. ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ, ಗ್ರೋತ್ ಆಗ್ತಾ ಹೋಗ್ತೀರಿ. ದುಡ್ಡು, ಆಭರಣ, ಹಣ ಎಲ್ಲವನ್ನೂ ಗಳಿಸೋದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ. ಅದು ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಬಹಳ ಚೆನ್ನಾಗಿರುತ್ತೆ. ಮಿತ್ರರಿಂದ ಸಹಾಯ ಪಡ್ತೀರಿ, ಮಿತ್ರರಿಗೆ ಸಹಾಯ ಕೊಡ್ತೀರಿ. ಇದು 11ನೇ ಭಾವದ ಫಲ. ಯಾವ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಗೊತ್ತು, ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ವಿದ್ಯೆ, ಒಳ್ಳೆ ಜ್ಞಾನ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಅಂತಸ್ತು, ಸ್ಥಾನ, ಮಾನ ಹಾಗೂ ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ದೇವರು ನಿಮ್ಮನ್ನು ಬಹಳ ಸುಖಮಯವಾಗಿಟ್ಟಿರ್ತಾನೆ. ಶ್ರೇಷ್ಠ ಮಹಾಲಕ್ಷ್ಮಿ ನೋಡಿ, ಕುಜ ಸೀದಾ ನಿಮ್ಮ 7ನೇ ಭಾವ ನೋಡ್ತಾನೆ, ಒಳ್ಳೆ ದಾಂಪತ್ಯ. ಅದಾದ್ಮೇಲೆ ಸೀದಾ ನೋಡಿದ್ರೆ ನಿಮ್ಮ 10ನೇ ಭಾವ, ಅದಾದ್ಮೇಲೆ 11ನೇ ಭಾವ. ಇಲ್ಲಿ 4ರಲ್ಲಿ ಒಳ್ಳೆ ಫ್ಯೂಚರ್, ಒಳ್ಳೆ ನೆಮ್ಮದಿ, 7ರಲ್ಲಿ ಒಳ್ಳೆ ದಾಂಪತ್ಯ, 10ರಲ್ಲಿ ಒಳ್ಳೆ ಕೆಲಸ, 11ರಲ್ಲಿ ಒಳ್ಳೆ ಲಾಭ. ಶನಿ ನೋಡಿ ಇಲ್ಲಿ ಸೀದಾ ನಿಮ್ಮ 8ನೇ ಭಾವ ನೋಡಿ, ಎಲ್ಲಾ ಕಷ್ಟಗಳನ್ನು ತೆಗೆದಲ್ದೇ ಸೀದಾ ನಿಮ್ಮ 12ನೇ ಭಾವ ನೋಡ್ತಾನೆ. ಅದಾದ್ಮೇಲೆ ಸೀದಾ 3ನೇ ಭಾವ ನೋಡ್ತಾನೆ. ಶನಿ ಹೌದು, ರೋಗದಿಂದ ಮುಕ್ತ ಮಾಡ್ತಾನೆ. ಶನಿ ನಿಮ್ಮನ್ನು ಕಷ್ಟಗಳನ್ನು ದೂರ ಮಾಡ್ತಾನೆ. ಆದರೆ ಏನು ಮಾಡೋಕ್ಕಾಗಲ್ಲ. 5ನೇ ಮನೆ ಸ್ವಾಮಿ 6ನೇ ಮನೆಯಲ್ಲಿ, 9ನೇ ಮನೆಯಲ್ಲಿ ರಾಹು. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಐ ಆಮ್ ಟೆಲ್ಲಿಂಗ್ ಯು. ನೋಡಿ, 1ನೇ ಭಾವ ಓಕೆ, 2ನೇ ಭಾವ ಕೆಟ್ಟಿದೆ, 3ನೇ ಭಾವನೂ ಕೆಟ್ಟಿದೆ, 4ನೇ ಭಾವ ಓಕೆ, 5ನೇ ಭಾವ ಕೆಟ್ಟಿದೆ, 6ನೇ ಭಾವ ಓಕೆ, 7ನೇ ಭಾವ ಓಕೆ, 8ನೇ ಭಾವ ಓಕೆ, 9 ಕೆಟ್ಟಿದಿಲ್ಲ ಓಕೆ ಕೆಟ್ಟಿದೆ, 10ನೇ ಭಾವ ಓಕೆ, 11ನೇ ಭಾವ ಓಕೆ, 12ನೇ ಭಾವನೂ ಓಕೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಈ 5ನೇ ಭಾವ ಹಾಗೂ ಈ 9ನೇ ಭಾವ ಕೆಟ್ಟೋದ್ರಿಂದ ಅನಾರೋಗ್ಯಕ್ಕೀಡಾಗ್ತಾರೆ, ಹಾಸ್ಪಿಟಲೈಸ್ ಆಗ್ತಾರೆ, ಒಂದಾದ್ಮೇಲೆ ಒಂದು ರೋಗಕ್ಕೆ ತುತ್ತಾಗ್ತಾರೆ. ಒಂದಾದ್ಮೇಲೆ ಒಂದು ರೋಗಕ್ಕೆ ತುತ್ತಾಗ್ತಾರೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದಿಷ್ಟೇ, ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದು ಅಲ್ಲದೆ ಗುರು ಹಾಗೂ ಶುಕ್ರ ಶಾಂತಿ ಮಸ್ಟ್ ಅಂಡ್ ಶುಡ್ ಆಗಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ಇದು ಸಿಗೋದಿಲ್ಲ. ಬನ್ನಿ ನೋಡಿ, 1 ಮತ್ತು 5 ಮತ್ತು 7 9ನೇ ಭಾವದ ಸ್ವಾಮಿ ನೋಡಿ. 1ನೇ ಭಾವದ ಸ್ವಾಮಿ ಶನಿ 8ನೇ ಭಾವದಲ್ಲಿದ್ದಾನೆ ನೋಡಿ. ಅದೇ ರೀತಿ 5ನೇ ಭಾವದ ಸ್ವಾಮಿ 6ನೇ ಭಾವದಲ್ಲಿದ್ದಾನೆ. 7ನೇ ಮನೆ ಸ್ವಾಮಿ ಓಕೆ, 9ನೇ ಮನೆ ಸ್ವಾಮಿ ಬುಧ, ಅವನು 6ನೇ ಮನೆಯಲ್ಲಿದ್ದಾನೆ. ದಾಂಪತ್ಯ ಬಹಳ ಕಷ್ಟ ರೀ ನಿಮ್ಗೆ. ಹೌದು, ದಾಂಪತ್ಯ ಬಹಳ ಕಷ್ಟ ಆಗುತ್ತೆ. ದಾಂಪತ್ಯ ಬಹಳ ಕಷ್ಟ ಆಗುತ್ತೆ. ದಯವಿಟ್ಟು ಹೇಳ್ಕೊಳ್ಳಿ, ನೀವು ಮದುವೆಕ್ಕಿಂತ ಮುಂಚೆ ಅರ್ಕ ವಿವಾಹ ಮಾಡ್ಕೊಂಡೇ ಮದುವೆ ಆಗ್ಬೇಕು. ದಾಂಪತ್ಯ ನಿಲ್ಲಲ್ಲ, ನಿಮ್ದು ತೊಂದರೆಗೀಡಾಗ್ತೀರ ನೀವು. ಬನ್ನಿ ನೋಡೋಣ ನಿಮ್ಮ ಕೆಲಸದ ವಿಚಾರವಾಗಿ. ಅರ್ನಿಂಗ್ ಇದೆ, ಅರ್ನಿಂಗ್ 100% ಇದೆ. ಆದರೆ ಲಾಸು ಆಗ್ತೀರಿ. ನೀವು ಹೆಂಗೆ ಅರ್ನ್ ಮಾಡ್ತೀರಿ ನಿಮ್ಗೆ ಲಾಸ್ ಆಗ್ತೀರಿ. ಯಾಕಂದ್ರೆ 5ನೇ ಮನೆ ಸ್ವಾಮಿ ನೀಚ ಆಗಿದ್ದಾನೆ. ದಯವಿಟ್ಟು ನೋಡಿ, ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದನ್ನ
ಫಸ್ಟ್ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅದಾದ್ಮೇಲೆ ಗುರು ಶಾಂತಿ ಹಾಗೂ ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಅರ್ಕ ವಿವಾಹ ಮಾಡ್ಕೊಳ್ಳಿ. ಅರ್ಕ ವಿವಾಹ ಮಾಡ್ಕೊಂಡಿದ್ರೆ 100% ಬಹಳ ಒಳ್ಳೆಯದಾಗುತ್ತೆ. ಅರ್ಕ ವಿವಾಹ ಮಾಡ್ಕೊಳ್ಳೇಬೇಕು ನೀವು. ಬನ್ನಿ, ಹಾಗಾದ್ರೆ ಯಾವ ದಶೆಯಲ್ಲಿದ್ದೀರಾ ನೋಡೋಣ. ಸರ್, ರಾಹು ದಶೆಯಲ್ಲಿದ್ದೀರ, ಅನಾರೋಗ್ಯಕ್ಕೀಡಾಗಿದೆ, ಏನಾಗ್ಬೇಕು ಸರ್? ಸೊ ಮೋಸ್ಟ್ ಡೇಂಜರಸ್ ಇದು ನೋಡಿ, ಮೋಸ್ಟ್ ಡೇಂಜರಸ್. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ದಯವಿಟ್ಟು ಅರ್ಕ ವಿವಾಹ ಮಾಡ್ಕೊಳ್ಳಿ. ದಯವಿಟ್ಟು ಗುರು ಮತ್ತು ಶುಕ್ರ ಶಾಂತಿ ಮಾಡ್ಕೊಳ್ಳಿ. ಇವನ್ ಮಾಡ್ಕೊಂಡ್ರೆ ಎಷ್ಟೋ ರಿಲ್ಯಾಕ್ಸೇಷನ್ ಆಗುತ್ತೆ. ಬೀಸೋ ದೊಣ್ಣೆ ತಪ್ಪಿಸ್ಕೊಂಡಂಗೆ. ಸೊ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದರೆ ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.